ಲಿಂಗಾಯತರ ಎಫೆಕ್ಟ್ ಆಗತ್ತೆ, ಆಮೇಲೆ ಅಹಿಂದ ಎಫೆಕ್ಟ್ ಆಗತ್ತೆ ಸಿದ್ದರಾಮಯ್ಯನವ್ರದ್ದು. ತದನಂತರ ಮುಸಲ್ಮಾನರು ಇವತ್ತೇನು ಮುಸಲ್ಮಾನರು ಗಲಾಟೆ ಮಾಡಿದ್ದಾರೆ, 75,000 ಇದ್ದಾರೆ ಸರ್ ಅಲ್ಲಿ. ಅಲ್ಲ, ಮುಸಲ್ಮಾನರು ಏನು ನಮ್ಗೆ ಅನ್ಯಾಯ ಆಯ್ತು ಅಂತ ಗಲಾಟೆ ಮಾಡಿದ್ದಾರೆ, ಅನ್ಯಾಯ ಆಯ್ತು ಅಂತ ಏನು ಗಲಾಟೆ ಮಾಡಿದ್ದಾರೆ ಅಥವಾ ಏನು ಮುನಿಸ್ಕೊಂಡಿದ್ದಾರೆ. ಆ ಮುನಿಸು ಪರ್ಮನೆಂಟ್ ಆಗಿ ಆಗ್ಲಿಲ್ಲ. ಅದು ಅವರು ಕೂಡ ಅವ್ರು ಓಟ್ ಹಾಕ್ಲಿಲ್ಲ ಅಂದಿದ್ರು. ಇವತ್ತು ಈ ವ್ಯಕ್ತಿ ಹುಡುಗ ಗೆಲ್ತ ಮುನ್ನಡೆ ಬರ್ತಾನೆ ಇರಲಿಲ್ಲ. ಆ ಸಮುದಾಯ ಅವ್ರು ಓಟ್ ಹಾಕಿದೆ, ಮುನಿಸಿರ್ಬೋದು. ಮುನಿಸಿಗೆ ಅದರ ಪನಿಷ್ಮೆಂಟ್ ಅದಲ್ಲ. ಯಾವುದು ಅಲ್ಲಿ ರಾಜಕೀಯದ ಒಳಗಿನ ಏನು ಗುಮ್ಮಗಳಿವೆ ಅವೇನು ಸರಿ ಮಾಡ್ತೀವಿ ಈ ಸತಿ ಕೈ ಬಿಡಬೇಡಿ ಅಂತ ಕೇಳ್ಕೊಂಡಿರ್ತಾರೆ. ಬಹುಶಃ ಇಡೀ ಸಮುದಾಯ ಕೂಡ ಅವ್ರಿಗೆ ಅವ್ರ ಪರ ಇರ್ಬೋದು. ಯಾರ ಪರ? ಸಮರ್ಥನ ಪರ ಇರ್ಬೋದು. ಅದು ಅಲ್ಲಿ ನಾವು ಅದನ್ನ ಇಟ್ಕೊಂಡು ಸಮುದಾಯ ಆದ್ರೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ನಿರ್ಣಾಯಕರಾಗೋದು ಮುಸ್ಲಿಂ ವೋಟರ್ಸ್. ಅದೇನೇ ಮೇಡಮ್, ಈಗ ಮುಸ್ಲಿಮ್ಗೆ ವೋಟರ್ಸ್ಗೆ ಏನಾಯ್ತು, ಸ್ವಲ್ಪ ಗಲಾಟೆ ಆಯಿತು, ವೈಮನಸ್ ಆಯಿತು. ನಮ್ಮನ್ನು ಕೊಡಲಿಲ್ಲ ಅಂತೇಳಿ ಬೇರೆ ಡ್ರಾಮಾಗಳಾಯಿತು. ಪೈಲ್ವಾನ್ ಅವ್ರು ಬಂದರು, ನಾವು ನಿಂತ್ಕೋತೀವಿ ಅಂದ್ರು, ಏನೇನೋ ಆಯ್ತು. ಬಹಿರಂಗವಾಗಿ ಮುಸ್ಲಿಂ ಮಹಿಳೆಯರು ಹೇಳಿಕೆ ಕೊಡಕ್ ಶುರು ಮಾಡಿದ್ರು, ನಾವು ಬಿಜೆಪಿಗೆ ಹಾಕ್ಬಿಡ್ತೀವಿ. ಗೊತ್ತಿಲ್ಲ ಈಗ ನೋಡಿ, ಇವಾಗ ಗೊತ್ತಾಗತ್ತೆ. ಈಗ ಏನ್ ಗೊತ್ತಾಗತ್ತೆ ಅಂದ್ರೆ ಆಂತರಿಕ ಭಾವನೆಯನ್ನ ಮುಸಲ್ಮಾನ್ ಹೆಣ್ಮಕ್ಕಳುಗಳು ಹೊರ ಹಾಕಿದ್ರು. ಹೌದು ಹೌದು, ಈಗ ನಾವು ಅಲ್ಲಿ ಸ್ವತಃ ಗ್ರೌಂಡ್ ಹೋಗಿ ಅಲ್ಲಿರೋ ಜನರನ್ನ ಒಪಿನಿಯನ್ ತಗೊಂಡ್ಬಂದಾಗ ನಮ್ಗೆ ಅಲ್ಲಿರೋ ಮತದಾರರು ಹೇಳಿದ್ದು, ನಾವು ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ವಿ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಅನ್ನ. ನಾವು ಈ ಬಾರಿ ನಮ್ಮ ಸಮುದಾಯದವ್ರನ್ನ ಅಭ್ಯರ್ಥಿ ಮಾಡಿ ಅಂತ ಕೇಳಿದ್ವಿ, ಅದಕ್ಕೆ ಇವ್ರು ಮಾಡ್ಲಿಲ್ಲ. ನಾವು ಇಷ್ಟು ವರ್ಷ ನಾವು ಹೊತ್ಕೊಂಡು ಮೆರೆಸೋದಕ್ಕೆ ನಮ್ಗೇನ್ ಕೊಡ್ತು ಕಾಂಗ್ರೆಸ್ ಅನ್ನೋ ರೀತಿಯಲ್ಲೇ ಆಕ್ರೋಶ ವ್ಯಕ್ತಪಡಿಸೋದು. ಅಲ್ಲಿ ಕ್ಲಾರಿಫಿಕೇಶನ್ ಮಾಡ್ತೀನಿ ತಾಳಿ ಮೇಡಮ್. ಈಗ कांग्रेस की हाथ ಮುಸಲ್ಮಾನ್ ಕಿ ಸಾಥ್ ಕಾಂಗ್ರೆಸ್ ಗೆ ಹಾತ್ ಅಂತಾರೆ. ಅದು ಬ್ರ್ಯಾಂಡೆಡ್. ಅವರು ಕೂಡ ಅದನ್ನ ರಫೀಸ್ ಮಾಡಂಗೇ ಇಲ್ಲ. ಯಾಕಂದ್ರೆ ಇದು ಇಡೀ ದೇಶಾದ್ಯಂತ ಅವರು ಕಾಂಗ್ರೆಸ್ ಕಿ ಸಾಥ್ ಮುಸಲ್ಮಾನ್ ಕಿ ಹಾತ್ ಅಂತ ಕೈ ಅದರದೇ ಕೈ. ಅದು ಹಾಗಿದ್ದಾಗ ಇಲ್ಲಿ ಪ್ರಶ್ನೆ ಅಲ್ಲಿ ವೈಮನಸ್ಸಿತ್ತು ನೋಡಿ. ನಾವು ಹಾಕಲ್ಲ ಗೀಕಲ್ಲ ಅಂತ ಕೆಲವು ಹೆಣ್ಮಕ್ಳಾಗಿರ್ಬೋದು, ಕೆಲವರು ತಮ್ಮನ್ನು ಎಕ್ಸ್ಪೋಸ್ ಮಾಡಿದ್ರಲ್ಲ, ಅದು ಟೆಂಪರವರಿ. ಅದು ಬಿಕಾಸ್ ಅದು ಅವ್ರಿಗೆ ಈಗ ಇನ್ನೊಂದು ಕನೆಕ್ಟ್ ಆಗಲೇ ಇಲ್ಲ ಅವರು. ಈಗ ಈ ಸಮುದಾಯ ಕಾಂಗ್ರೆಸ್ ಜೊತೆ ಆಗಿರೋಷ್ಟು ಕನೆಕ್ಟಿವಿಟಿ ಬಿಜೆಪಿ ಜೊತೆ ಆಗಿಲ್ಲ. ಅರ್ಥ ಮಾಡ್ಕೋಬೇಕು. ಈ ರಾತ್ರೋರಾತ್ರಿ ಸಡನ್ ಚೇಂಜ್ ಆಗಲ್ಲ. ಅವರು ಆ ಸಮುದಾಯದ ಮತ ಅಥವಾ ಸಮುದಾಯದ ನಿರ್ಣಯ ರಾತ್ರೋರಾತ್ರಿ ಚೇಂಜ್ ಆಗಲ್ಲ. ನಾಳೆ ಬೆಳಿಗ್ಗೆ ಸೀರಿಯಸ್ ಹಾಕ್ಬಿಡ್ತಾರೆ. ಅನಲೈಸ್ ಮಾಡಿದ್ವಿ ಅಂದ್ರೆ ಸರ್, ಅವರು ಬಿಜೆಪಿ ಜೊತೆ ಕನೆಕ್ಟ್ ಆಗ್ತಾರೆ ಅಂತಲ್ಲ, SDPIಗೆ ಏನಾದ್ರೂ ಅದು ಪ್ಲಸ್ ಆಗುತ್ತಾ? ಮತ್ತೆ ಉಳಿದಂತ ಬೇರೆ ಬೇರೆ ಮುಸ್ಲಿಂ ಅಭ್ಯರ್ಥಿಗಳಿದ್ರು ಸುಮಾರು 11 ಜನ, ಅದೇನಾದ್ರೂ ಕಾಂಗ್ರೆಸ್ಗೆ ಮೈನಸ್ ಇಲ್ಲ ಮೇಡಮ್. ಒಂದೇ ಹೇಳ್ತೀನಿ, SDPI ಇದೆಯಲ್ಲ, ಅದು ಈ ಅಲ್ಪಸಂಖ್ಯಾತ ಸಮುದಾಯದ ನಾಯಕತ್ವ ತಗೊಳ್ಳಕ್ಕೆ ಅದು ಕೆಪಾಸಿಟಿ ಬಂದಿಲ್ಲ. ಅದಕ್ಕೆ ಏನ್ರಿ ನನ್ನ ವೈಯಕ್ತಿಕ ಅನುಭವ ಬಂದಿಲ್ಲ. 20 ಕ್ಷೇತ್ರಗಳಲ್ಲಿ ಮುನ್ನಡೆ, ಮೋಸ್ಟ್ಲಿ ಅಸ್ಸಾಂ ಅನ್ಸುತ್ತೆ ಇದು ಬ್ರೇಕಿಂಗು. ಬಿಜೆಪಿ 95 ಕ್ಷೇತ್ರ. ಎಸ್, ಅಸ್ಸಾಂನಲ್ಲಿ ಕಮಾಲ್ ಮಾಡಿದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಹ್ಯಾಟ್ರಿಕ್ನತ್ತ ಏನಾದರೂ ಬಿಜೆಪಿ ಅಸ್ಸಾಂನಲ್ಲಿ ಮ್ಯಾಜಿಕ್ ಮಾಡುತ್ತಾ ಅಂತ ಹೇಳಿ. ಯಾಕಂದ್ರೆ ಬಿಜೆಪಿ ನೇತೃತ್ವದ NDA ಅಧಿಕಾರಕ್ಕೆ ಬರೋ ಎಲ್ಲಾ ಸಾಧ್ಯತೆಗಳಿದೆ ಅಂತ ಹೇಳಿ ಚುನಾವಣೋತ್ತರ ಮತದಾನೋತ್ತರ ಸಮೀಕ್ಷೆಗಳು ಕೂಡ ಹೇಳಿತ್ತು ಅಲ್ಲಿ. ಅದೇ ರೀತಿ ಆಗ್ತಾ ಇದೆ ಅಸ್ಸಾಂನಲ್ಲಿ. ಒಟ್ಟು 126 ವಿಧಾನಸಭಾ ಕ್ಷೇತ್ರ. ಸರಳ ಬಹುಮತ ಮಾಡೋದಕ್ಕೆ ಬೇಕಾಗಿರೋದು 64 ಸ್ಥಾನಗಳಷ್ಟೇನೆ. ಸೊ ಹಾಗಾಗಿ ಸತತ 2ನೇ ಬಾರಿ ಅಧಿಕಾರಕ್ಕೆ ಬರುವ ನಿರೀಕ್ಷೆಯಲ್ಲಿದೆ ಬಿಜೆಪಿ. ಸೊ ರುದ್ರದೇವರ್ ಸರ್, ಈಗ ಸರ್ ಒಂದೇ ಸೆಕೆಂಡ್ ಏನು ಹೇಳ್ತಾರೆ ಈಗ ಅಸ್ಸಾಂದು ಸದ್ಯಕ್ಕೆ ಬರ್ತಾ ಇರೋ ಅಪ್ಡೇಟ್? ಅಸ್ಸಾಂನಲ್ಲಿ ಏನಾಗಿದೆ ಮೇಡಮ್, ಈಗ ಸಂಬಂಧಪಟ್ಟಂತ ಜನಗಳ ಮಧ್ಯದಲ್ಲಿ ಮುಖ್ಯಮಂತ್ರಿಗಳನ್ನು ಹುಡುಕೊಂಡು ಬರತಕ್ಕಂಥದ್ದಿಲ್ಲ. ತಾವು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ನೋಡಿದ್ದೀವಿ. ಈಗ ಅಸ್ಸಾಂನಲ್ಲಿ ನಮ್ಮ ಮುಖ್ಯಮಂತ್ರಿಗಳಿದ್ದಂಥವರು ನಡೆದು ಬಂದ ಹಾದಿನೇ ಹಾಗೆ ಜನಗಳ ಮಧ್ಯದಲ್ಲಿ ಹೋದ್ರು. ಮಾಮ ಅನ್ನೋ ಮಟ್ಟಕ್ಕೆ ಕೂಗೋ ಮಟ್ಟಕ್ಕೆ ಹೋಯ್ತು. ಇಲ್ಲಿ ಆಡಳಿತ ಕೂಡ ಆ ಮಟ್ಟಕ್ಕೆ ಡೆವಲಪ್ಮೆಂಟ್ ಕೊಟ್ಟರು, ಉದ್ಯೋಗ ಸೃಷ್ಟಿ ಆಯಿತು. ಸಂಬಂಧಪಟ್ಟಂತೆ ಅಲ್ಲಿ ನಡೀತಾ ಇದ್ದಂತಹ ಏನ್ ಕೃತ್ಯಗಳಿದ್ದು ಅದನ್ನೆಲ್ಲ ಬಿಸ್ವಾ ಅವ್ರೇನ್ ಮಾಡಿದ್ರು, ಆ ನಡೀತಾ ಇದ್ದಂತಹ ಇವರಿದ್ದ ನೋಡಿ, ಯಾರು ಮದ್ದುಗುಂಡುಗಳನ್ನ ಸಿಡಿಸಿ ಅಲ್ಲಿರ್ತಕ್ಕಂಥ ವಿಭಜನೆ ಮಾಡ್ತಕ್ಕಂಥ ಕೃತ್ಯ ಏನಿತ್ತು ಅವ್ರು ಶರಣಾಗತಿ ಆಗೋ ಮಟ್ಟಕ್ಕೆ ತಗೊಂಡು ಬಂದ್ರು. ಇದೆಲ್ಲ ಪಾರ್ಟಿಗೆ ಸಂಬಂಧಪಟ್ಟಂತೆ ಅವರಲ್ಲಿದ್ದಂತಹ ಹೋರಾಟದ ಗುರಿಗಳೇನು ಅನ್ನೋದು ಅಲ್ಲಿನ ಸಾರ್ವಜನಿಕರು ಅರ್ಥ ಮಾಡ್ಕೊಂಡು ಮತದಾರರು ಮತ್ತೆ 3ನೇ ಬಾರಿ ಅವ್ರಿಗೆ ಕೈ ಹಿಡಿತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ದಾರೆ. ಆಮೇಲೆ ಜನಾಶೀರ್ವಾದ ಯಾತ್ರೆ, ಹೌದು, ಆ ಜನಾಶೀರ್ವಾದ ಯಾತ್ರೆ ಇರ್ಷಾದ್ ಸರ್
ಆ ಜನಾಶೀರ್ವಾದ ಯಾತ್ರೆ ಇಲ್ಲಿ ಬಿಜೆಪಿಗೆ ಪ್ಲಸ್ ಆಗಿದೆ ಅನ್ನೋ ಸೂಚನೆ ಕೊಡ್ತಾ ಇದೆ. ಸೊ ಅದು ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಮೈನಸ್ ಆಗಿರಬಹುದಲ್ಲ ಅಸ್ಸಾಮಲ್ಲಿ. ಅಲ್ಲ, ಅಸ್ಸಾಮಲ್ಲಿ ನೋಡಿ ಅಲ್ಲಿ ಏನಾಗಿದೆ, ಒಂದು SIR ಮಾಡಿ ಇವರು ಅಲ್ಲಿರುವಂತಹ ಏನು ಜೆನ್ಯೂನ್ ಮತದಾರರಿದ್ದಾರೆ ಅವ್ರನ್ನೂ ಈ ಮತದಾನ ಪ್ರೊಸೆಸ್ ಇಂದ ಹೊರಗಡೆ ಇಡುವಂತಹ ಒಂದು ಬಹಳ ದೊಡ್ಡ ಇದು ಪ್ರಜಾಪ್ರಭುತ್ವಕ್ಕೆ ಆತಂಕ. ಅದು ನಾಯಕರು ಅಸ್ಸಾಮಲ್ಲಿ ನಿರ್ಗಮಿಸ್ತಾರೆ. ಮೇಡಮ್, ಪ್ರಧಾನಮಂತ್ರಿಗಳು 5 ಬಾರಿ ಪ್ರಚಾರ ಮಾಡ್ತಾರೆ. ಬರೀ ಒಂದು ಸಮುದಾಯವನ್ನ ಗುರಿ ಇಟ್ಕೊಂಡು ಅವರು ಒಂದು ವಿಡಿಯೋವನ್ನ ಹಾಕ್ತಾರೆ ಎಕ್ಸ್ ಅವ್ರ ಖಾತೆನಲ್ಲಿ. ಒಂದು ಪಾಯಿಂಟ್ ಬ್ಲಾಂಕ್ ಅಲ್ಲಿ ಒಂದು ವಿಶೇಷ ಸಮುದಾಯದ ವ್ಯಕ್ತಿಗೆ ಗುರಿ ಮಾಡಿ ಅವರು ಶೂಟ್ ಮಾಡಿರುವಂತದ್ದು. ಸೊ ಇದು ಇರಬಹುದು. ಅಥವಾ ಬೆಳಿಗ್ಗೆ ಎದ್ರೆ ಆ ವಿಷ ಕಾರುವಂತ ಅವ್ರದ್ದು ಮನಸ್ಥಿತಿ. ಅವ್ರೇನ್ ದೊಡ್ಡ ನಾಯಕರಲ್ಲ. ಸರ್ಬಾನಂದ ಸೋನೋವಾಲ್ ಅನ್ನೋ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿ, ಬುಡಕಟ್ಟು ಜನಾಂಗದ ಜನಪ್ರಿಯ ಮುಖ್ಯಮಂತ್ರಿನ ಅವರು ಕೆಳಗಡೆ ಇಳಿಸಿ ಇವ್ರು ಬಂದಿರುವಂತದ್ದು 2021ರಲ್ಲಿ. ಅರ್ಥ ಆಯ್ತಲ್ಲ? ಇವ್ರು ಕಾಂಗ್ರೆಸ್ ಅಲ್ಲಿ ಇದ್ದಂತವ್ರು ಭ್ರಷ್ಟಾಚಾರ ಆರೋಪ ಹೊತ್ಕೊಂಡ್ರು, ಕಾಂಗ್ರೆಸ್ ಬಿಜೆಪಿ ವಾಷಿಂಗ್ ಮಿಷಿನ್ ಅಲ್ಲಿ ಹೋದ್ರು, ಅಲ್ಲಿ ಕ್ಲೀನ್ ಆದ್ರು. ಆಮೇಲೆ ಅವರು ಯಾವ ರೀತಿ ಬಂದ್ರು, ಯಾವ ರೀತಿ ಅವರು ದ್ವೇಷ ಕಾರ್ತಾರೆ, ಯಾವ ರೀತಿ ಕೋಮುವಾದವನ್ನ ಇಟ್ಕೊಂಡು ಅವ್ರು ರಾಜಕಾರಣ ಮಾಡ್ತಾರೆ. ಅದು ಏನಾಗಿದೆ, ಬರೀ ಧ್ರುವೀಕರಣ ರಾಜಕಾರಣ ಆಗಿದೆ ಅಲ್ಲಿ. ಆ ಧ್ರುವೀಕರಣ ಆಗಿ ಅದರ ಫಲ ಇವತ್ತು ಬಿಜೆಪಿಗೆ